ದೇವರು ಬರ್ತಾನೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದೇವರು ಮನುಷ್ಯರ ಮೇಲೆ ಬರ್ತಾನ, ಬಂದು ಆತ ಹೇಳುವ ಮಾತುಗಳು ಎಷ್ಟು ನಿಜ, ಅದನ್ನ ನಂಬೇಕಾ ಬೇಡವಾ, ಈ ವಿಚಾರವಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈ ಚರ್ಚೆಗೆ ಕಾರಣ ಬೆಂಗಳೂರಿನ ಚಾಮರಾಜಪೇಟೆಯ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಒಂದು ಪ್ರಕರಣ. ಈ ಶನೇಶ್ವರ ದೇವಸ್ಥಾನದಲ್ಲಿ ಕಳೆದ 15 ವರ್ಷದಿಂದ ಅರ್ಚಕರೊಬ್ಬರು ಪೂಜೆಯನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಎಂದಿನಂತೆ ತಮ್ಮ ಪೂಜೆಯಲ್ಲಿ ನಿರತವಾಗಿರುವ ಅರ್ಚಕರಿಗೆ ಇದ್ದಕ್ಕಿದ್ದ ಹಾಗೆ 1 ತಿಂಗಳ ಹಿಂದೆ ಮಂಗಳ ಗೌರಿ ಅನ್ನೋ ಆಕೆ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ಯಾಕೆಂತಂದ್ರೆ ಆಕೆ ಹೇಳುವ ಕಾರಣ, ನನ್ನ ಮೇಲೆ ದೇವರು ಬರ್ತಾನೆ, ಹಾಗಾಗಿ ನಾನು ಮೊದಲು ಪೂಜೆಯನ್ನ ಮಾಡಬೇಕು, ನಾನು ಪೂಜೆ ಮಾಡಿದ ನಂತರ ಉಳಿದವರು ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ವಿಚಾರವಾಗಿ ಅರ್ಚಕರ ನಡುವೆ ಜಟಾಪಟಿ ನಡೀತಾ ಇರೋದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರುವ ಈಕೆಯ ಹೆಸರು ಮಂಗಳ ಗೌರಿ. ಈಕೆ ಹೇಳುವ ಪ್ರಕಾರ ಈಕೆಯ ಮೇಲೆ ದೇವರು ಬರ್ತಾನೆ, ದೇವರು ಈಕೆಯ ಬಾಯಿಂದ ಹಲವಾರು ವಿಷಯಗಳನ್ನ ಜನರಿಗೆ ತಲುಪಿಸುವ ಪ್ರಯತ್ನ ಪಡ್ತಾನೆ ಅಂತ ಹೇಳಿ ಬೆಂಗಳೂರಿನ ಚಾಮರಾಜಪೇಟೆಯ ಶನೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಪ್ರಕರಣ ನಡೀತಾ ಇರೋದು. ಕಳೆದ 1 ತಿಂಗಳಿನಿಂದ ಮಂಗಳ ಗೌರಿ ಅನ್ನೋ ಮಹಿಳೆಯೊಬ್ರು ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಮಂಗಳ ಗೌರಿ ಪೂಜೆಯನ್ನ ಮಾಡ್ತಾರೆ, ನಂತರ ಅರ್ಚಕರು ಪೂಜೆಯನ್ನ ಮಾಡ್ತಿರೋದು. ಈ ವಿಚಾರವಾಗಿ ಈಗ ದೇವಸ್ಥಾನದ ಟ್ರಸ್ಟ್ ನಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ. ಟ್ರಸ್ಟ್ ನ ಕೆಲವರು ಸದಸ್ಯರು ದೇವಸ್ಥಾನದಲ್ಲಿ ಮಂಗಳ ಗೌರಿನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಇನ್ನುಳಿದ ಸದಸ್ಯರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯಿಂದ ಒಟ್ಟಾರೆ ಮುಜುಗರಕ್ಕೆ ಈಡಾಗಿರೋದು, ತೊಂದರೆಗೆ ಈಡಾಗಿರೋದು ಮಾತ್ರ ದೇವಸ್ಥಾನದ ನಿಜವಾದ ಭಕ್ತರು. ದೇವಸ್ಥಾನದಲ್ಲಿ ದೇವರ ಮುಂದೆ ತಮ್ಮ ಕಷ್ಟವನ್ನ ಹೇಳ್ಕೊಳಕ್ಕೆ ಅಂತ ಹೇಳಿ ಭಕ್ತರು ಬರ್ತಾರೆ, ಆದ್ರೆ ಅರ್ಚಕರ ನಡುವೆನೇ ಇರೋ ಈ ಒಂದು ಜಟಾಪಟಿ ದೇವಸ್ಥಾನಕ್ಕೆ ಬರ್ತಾ ಇರೋ ಭಕ್ತರಿಗೆ ಇರುಸು ಮುರುಸು ತಂದೊಡ್ತಾ ಇದೆ. ಇದು ಬೆಂಗಳೂರಿನ ಚಾಮರಾಜಪೇಟೆಯ ಶನೇಶ್ವರ ದೇವಸ್ಥಾನದಲ್ಲಿ ನಡೀತಿರೋ ಘಟನೆ. ಈ ಘಟನೆ ಬಗ್ಗೆ ನಾನು ಸಾಕಷ್ಟು ವಿಚಾರವನ್ನ ಮಾತನಾಡ್ತೀನಿ. ಮೊದಲನೇದಾಗಿ ಲಕ್ಷ್ಮಣ ಮೂರ್ತಿ ಅಂತ ಹೇಳಿ ದೇವಸ್ಥಾನದ ಅಧ್ಯಕ್ಷರು, ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಣ ಮೂರ್ತಿ ಅವರೇ, ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ಇತ್ತು ಪದ್ಧತಿ? ಯಾರು ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ರು? ರವಿ ಭಟ್ರು ಅವರ 14 ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ. 14 ವರ್ಷದಿಂದ. ಇವರು ಮತ್ತು ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ ಇದ್ದು, ಇವಾಗ ಬಿಟ್ಟು 14 ವರ್ಷ ಆದ್ಮೇಲೆ ಇವ್ರು ನಾವು ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಮಂಗಳ ಗೌರಿ ಅವರು ಫಸ್ಟ್ ಇದ್ರು, ಇವರೇನೇ ಇದ್ರು ಈ ದೇವಸ್ಥಾನದಲ್ಲಿ, ಪೂಜೆ ಎಲ್ಲ ಇವರೇ ಮಾಡ್ತಾ ಇದ್ರು. ದೇವ್ರು ಬರ್ತದೆ ಅಂತ ಅವಾಗ ಇದ್ರು. ಆ ತಂದೆಯವರು ಬೈದ್ ಬಿಡೋರು, ಅದರಿಂದ ಕಾರಣದಿಂದ ಕಳಿಸ್ಬಿಟ್ಟಿದ್ದು. ಯಾರ ತಂದೆ ಬೈತಾ ಇದ್ರು? ಅವ್ರ ಖುದ್ದು ತಂದೆ ಬೈತಾ ಇದ್ರು, ಮಂಗಳ ಗೌರಿ ತಂದೆ. ಏನ್ ಬೈತಾ ಇದ್ರು? ಅವ್ರು ನಮಗೆ ಟೈಮ್ ಸರಿ ಇರಲಿಲ್ಲ, ಭಿಕ್ಷೆ ಎತ್ತು ಕೂತ್ಕೊಂಡೆ ದೇವಸ್ಥಾನ ಮುಂದೆ ಅಂತ ಹೇಳಿದ್ರು. ಅದಕ್ಕೆ ಆಯ್ತು ಬಿಡಿ ಭಿಕ್ಷೆ ಹತ್ತೀನಿ ಅಂದ್ಬಿಟ್ಟು ನಾವೇನು ಮಾಡಿದೆ, ಎಲ್ಲ ಮಾತಾಡ್ಬಿಟ್ಕೊಂಡು ಇಲ್ಲ ನೀವು ಬೇಡ, ದೇವ್ರು ಬರೋರು ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು. ಅದಾದ ನಂತರ ಆಮೇಲೆ ಬ್ರಾಹ್ಮಣನ ಇಟ್ಬಿಟ್ಟು ಅರ್ಚಕರನ್ನ 14 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಮತ್ತೆ ಇವ್ರು ಎಂಟ್ರಿ ಆಗಿದ್ಯಾ ಅವಾಗ ಅಂತ ಹೇಳಿ ಏನು ಹೇಳ್ಕೊಂಡು? ಇವಾಗ ಸುಮಾರು 1.5 ತಿಂಗಳಿಂದ, ಅವತ್ತು ನಮ್ಮದು ಮದುವೆ ಬಿದ್ದಿತ್ತು, ನಮ್ಮ ಮೆಂಬರ್ದ ಯಾವುದೋ ಸಾವಾಗಿತ್ತು, ಅವತ್ತು ಬಂದು ಇವ್ರು ಭಜನೆ ಮಾಡ್ತಾಯಿದ್ರು, ನಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ದೋರಿಸ್ಕೊಡಿ ಅಂತ. ಅದಾದ ನಂತರ ಇವಾಗ ಇಬ್ಬರಿಬ್ರು ಅರ್ಚಕರು ಒಟ್ಟೊಟ್ಟಿಗೆ ಪೂಜೆ ಮಾಡ್ತಾರೆ. ಅಂದ್ರೆ ಇವ್ರು ದೇವ್ರು ಬರ್ತದೆ ಅಂದ್ಬಿಟ್ಟು ನಾವು ಮೊದಲನೇ ಪೂಜೆ ಮಾಡಬೇಕು ಅಂತಾರೆ, ನಮಗೆ ಬಿಟ್ಕೊಡಿ ದೇವಸ್ಥಾನ ಅಂತಾರೆ. ಇಲ್ಲರೆ ನೀವು ಇವಾಗೆ ಅನುಭವಿಸ್ತಾ ಇದ್ದೀರಾ, ಇನ್ನೂ ಕಷ್ಟ ಅನುಭವಿಸ್ತೀರಾ, ಇನ್ನೂ ನೀವು ಕಷ್ಟ ಅನುಭವಿಸ್ತೀರಾ ಅಂತಾರೆ. ಓಕೆ,
ನಿಮ್ಗೆ ಬೆದರಿಕೆ ಹಾಕೋದು, ನನಗೆ ಪೂಜೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕಷ್ಟ ಇವತ್ತು ಅನ್ಸ್ತೀರಾ? ಮಧ್ಯಾಹ್ನ ಇದೆ ನೀವು ಚಾನಲ್ ಇದು ಬಂದಾಗ ಇವ್ರ ತಾಯಿಯವರು ಕುಷ್ಠರೋಗ ಬಂದು ಸಾಲಿ ಅಂತಾರೆ. ಏನು ಹೇಳೋಣ? ಓಕೆ, ಕುಷ್ಠರೋಗ ಬಂದು ಸಾಲಿ ಅಂದಕ್ಕೆ ಕುಷ್ಠರೋಗ ಬಂದು ಸತ್ತೋಯ್ತಾರ? ಇವಾಗ ಹಾಗಾದ್ರೆ ಪೂಜೆ ಮಾಡಕ್ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಹೇಳಿ ಇವರಿಗೆ? ಪರ್ಮಿಷನ್ ಅಂದ್ರೆ ಮೊದ್ಲಿದ್ರಲ್ಲ ಒಂದು ಗೌರವದಲ್ಲೇ ಇವ್ರೇನಾದ್ರು ಭಜನೆ ಮಾಡಿ ಒಂದು ಮಂಗಳಾರತಿ ಮಾಡ್ತೀನಿ ಅಂದ್ರು. ಇವಾಗ ಮಂಗಳಾರತಿ ಒಂದು ದಿವಸ ಮಾಡಾದ್ಮೇಲೆ 2ನೇ ವಾರಕ್ಕೆ ಮಂಗಳಾರತಿ ಮಾಡಿದ್ಮೇಲೆ ಮೊದಲನೇ ತಟ್ಟೆ ಕಾಸು ನಮಗೆ ಕೊಡಬೇಕು ಅಂದರು. ಓಕೆ, ಮೊದಲನೇ ತಟ್ಟೆ ಕಾಸು ಉಂಡಿಗೆ ಬಿದ್ದ ಅಂದರೆ ದೇವರ ಅಭಿವೃದ್ಧಿ ಆಗಿದೆ. ನಮಗೆ ಆ ವಾರದಲ್ಲೇ ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡೋದು. ಅದು ಉಂಡಿ ಓಪನ್ ಮಾಡಿ ವಾರಕ್ಕೆ ಎಷ್ಟು ಬರ್ತದೆ ಅಲ್ಲೇ ಲೆಕ್ಕ ಹಾಕಿ ವಾರದ ಮೇಂಟೈನ್ ನಾವು ಮಾಡ್ತೀವಿ. ಅದು ಬಿಟ್ರೆ ಬೇರೆ ಆದಾಯ ಇಲ್ಲ. ಓಕೆ ಸರ್, ಇವಾಗ ಇಬ್ರಿಬ್ರು ಅರ್ಚಕರು ಪೂಜೆ ಮಾಡಬೇಕು ಅಂತ ಹೇಳಿ, ಒಂದು ಮಂಗಳಗೌರಿ ಅವರು, ಇನ್ನೊಂದು ದೇವಸ್ಥಾನದಿಂದ ಇರೋ ಅರ್ಚಕರು ಅದನ್ನೇ ಇವ್ರು ಇವಾಗ ಬಂದು ನಮ್ಗೆ ದೇವಸ್ಥಾನ ಬಿಟ್ಕೊಡಿ ಅಂತ ಇದ್ದಾರೆ. ರೈಟ್. ಮಂಗಳಗೌರಿ ಅವರೇ, ನೀವು 2 ವರ್ಷದ ಅಂದ್ರೆ ಕೆಲವು ವರ್ಷದ ಹಿಂದೆ 2 ವರ್ಷ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರಿ, ಆಮೇಲೆ ಇರ್ಲಿಲ್ಲ ಅಂತ ಹೇಳಿ ಎಲ್ಲಿ ಹೊಟ್ಟೋಗಿದ್ರಿ ಅಷ್ಟು ದಿನ? ಇದು ಮೂಲತಃ ಸ್ಥಾಪನೆ ಮಾಡಿದವರು ಯಾರು? ನಾನು ಸಣ್ಣ ವಯಸ್ಸಿಂದ ಬುದ್ಧಿ ತಿಳಿಯೋಕೆ ಮುಂಚೆಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ನನಗೆ ಹುಚ್ಚೋ ಬೆಪ್ಪೋ ಇನ್ನೊಂದು ನನಗೆ ಗೊತ್ತಿಲ್ಲ. ನನಗೇನು ಬುದ್ಧಿ ತಿಳಿದು ನಾನು ಆಟ ಆಡ್ತಿದ್ದೀನೋ ಆ ವಯಸ್ಸಿನಿಂದ ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ಆ ಮನೆಯೊಳಗೆ ಪೂಜೆ ಮಾಡುವಂಥ ಜಾಗದಲ್ಲಿ ಇವರು ಈ ಟ್ರಸ್ಟಲ್ಲಿರುವಂಥವ್ರು ಎಲ್ಲರೂ ಅಲ್ಲಿ ಬಂದು ಸ್ವಾಮಿ ಸೇವೆ ಮಾಡಿ ಅವ್ರಿಗೆ ಒಳ್ಳೇದೋ ಕೆಟ್ಟದ್ದೋ ಅವ್ರನ್ನ ಅದನ್ನು ಕಾಣ್ಕೊಂಡು ಹೋಗ್ತಾಯಿದ್ರು. ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಇಲ್ಲಿ ತುಂಬ ಜನ ಬರ್ತಾರೆ ಸೇವೆಗೆ, ಒಂದು ದೇವಸ್ಥಾನ ಮಾಡಬೇಕು, ಒಂದು ಸ್ಥಾಪನೆ ಮಾಡಬೇಕು, ನಿಮ್ಗೊಂದು ಸ್ಥಾನಮಾನ ಮಾಡಿಕೊಡ್ಬೇಕು ಅಂತ ಇವ್ರುಗಳೇ ಮುಂದೆ ನಿಂತು ಆ ದೇವಸ್ಥಾನ ಮಾಡಿಕೊಟ್ಟಿದ್ದು. ಆ ಚಾಮರಾಜಪೇಟೆಗೆ ಸಂಬಂಧಪಟ್ಟಂಥ ಸೋಮಶೇಖರ ಸೋಮಣ್ಣ ಅವ್ರ ಕಡೆಯಿಂದ ನಮಗೆ ಆ ಜಾಗ ಆಯಿತು. ಹಿಂಗೆ ಒಂದು ಪುಟ್ಟ ಮಗುಗೆ ಸ್ವಾಮಿ ಬರ್ತಾರೆ, ಅವ್ರಿಗೊಂದು ಸೇವೆ ಮಾಡೋದಕ್ಕೆ ಒಂದು ಸ್ಥಳ ಮಾಡ್ಕೊಡ್ಬೇಕು. ಹೇಳೋ ಪ್ರಕಾರ ನೀವು ಚಿಕ್ಕ ವಯಸ್ಸಿಂದಾನು ನಿಮ್ಮ ಮೇಲೆ ದೇವರು ಬರ್ತಾನೆ. ನನಗೆ ಬುದ್ಧಿ ತಿಳಿಯೋದಕ್ಕೆ ಮುಂಚೆಯಿಂದ ನನಗೆ ಗೊತ್ತಿಲ್ಲದ್ರೆ ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ, ಭಾಳ ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾ ಇದ್ದೀನಿ. ಆಯಿತಾ? ಆ ವಯಸ್ಸಿನಲ್ಲಿ ಸೋಮಣ್ಣವ್ರ ಕಡೆಯಿಂದ ನಮ್ಗೆ ಜಾಗ ಆಯಿತು. ಇವ್ರುಗಳೇ ಮುಂದೆ ನಿಂತು ಇಂಥ ಒಂದು ಮಗುಗೆ ಸ್ವಾಮಿ ಬರ್ತಾರೆ, ಅವ್ರಿಗೊಂದು ಸ್ಥಾನಮಾನ ಮಾಡಿಕೊಡ್ಬೇಕು ಅಂತೇಳಿ ಮಾಡಿದವರು. ಸರಿ, ಟ್ರಸ್ಟ್ ದೇವಸ್ಥಾನ ನಮ್ಗೆ ಜಾಗ ಕೊಟ್ಟ ಮೇಲೆ ನಮ್ಮ ತಂದೆಯವರು ಮಗು ಹೆಸರಿಗೆ ಜಾಗ ಮಾಡಿಸ್ಬಿಡಿ ಅಂತ ಕೇಳಿದ್ರು. ಇವ್ರುಗಳೆಲ್ಲ ಸ್ವಾಮಿಯವ್ರಿಗೆ 18 ವರ್ಷ ಆಗಿಲ್ಲ, ಅವ್ರ ಹೆಸರಿಗೆ ಜಾಗ ಮಾಡ್ಸೋಕ್ಕಾಗಲ್ಲ, ಅದರಿಂದ ಇವಾಗ ಬೇಡ ಅಂತ ಹೇಳಿದ್ರು. ಸ್ವಲ್ಪ ದಿನ ಕಳೀತಾ ಈ ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಬೇಕು ಅಂತ ಇವರೇ ಹೇಳಿದ್ರು. ಟ್ರಸ್ಟ್ ಮಾಡೋದು ಬೇಡಪ್ಪ, ಎಲ್ಲ ಕಡೆ ಕಿತಾಪತಿಗಳು ನೋಡ್ತಾ ಇದ್ದೀವಿ, ಟ್ರಸ್ಟ್ ಮಾಡೋದು ಬೇಡ ಅಂತ ನಮ್ಮ ತಂದೆಯವ್ರು ಹೇಳಿದಾಗ, ನಿಮ್ಗೆ ಯಾಕೆ, ಸ್ವಾಮಿಯವ್ರಿಗೋಸ್ಕರ ಮಾಡ್ತಾ ಇರೋದು, ಟ್ರಸ್ಟ್ ರಿಜಿಸ್ಟ್ರ್ ಮಾಡಿಸೋದು ಬೇಡ, ಟ್ರಸ್ಟ್ ಯಾವುದೇ ಒಂದು ಆಧಾರದಲ್ಲಿ ಇಲ್ಲದೆ ಹೋದರೆ ದೇವಸ್ಥಾನಕ್ಕೆ ಆಧಾರ ಇಲ್ಲ ಅಂದರೆ ಗೌರ್ಮೆಂಟ್ನವ್ರು ವಶಪಡಿಸ್ಕೊತಾರೆ, ಅದರಿಂದ ಮಗುಗೆ ಮುಂದೆ ನಿಮಗೆ ಜೀವನ ಕಷ್ಟ ಆಗುತ್ತೆ, ಆ ಮಗುಗೊಂದು ಆಧಾರ ಮಾಡಬೇಕು ಅಂಥೇಳಿ ಇವ್ರುಗಳೇ ಟ್ರಸ್ಟ್ಗೆ ಒಪ್ಪಿಗೆ ಕೊಡಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಆ ಮಗುಗೋಸ್ಕರ ತಾನೇ ಮಾಡಿರೋದು ಅಂತೇಳಿ ಟ್ರಸ್ಟ್ನಲ್ಲಿರೋರೆಲ್ಲ ಮಾಡಿದ್ರು. ಸರಿ, ನಮ್ಮ ತಂದೆ ಯಾರ್ಯಾರ ಮೇಲೆ ನಂಬಿಕೆ ಇದೆಯೋ, ನನ್ನ ಮಗುಗೆ ಯಾರು ಇವರೆಲ್ಲ ಆಧಾರವಾಗಿರ್ತಾರೆ ಅಂತ ಅವ್ರಿಗೆ ನಂಬಿಕೆ ಇತ್ತೋ, ಲಕ್ಷ್ಮಣ ಮೂರ್ತಿ ಮುದ್ರಾಜು, ಹೀಗೆ ಇವರು ಲಾಯರವ್ರನ್ನ ರಾಜು ಅವರು, ಹೀಗೆ ಯಾರ ಮೇಲೆ ನಂಬಿಕೆ ಇತ್ತೋ ಅಂಥವ್ರನ್ನ ಆ ಟ್ರಸ್ಟ್ನಲ್ಲಿ ಮಾಡಿದ್ರು. ಆ ಟ್ರಸ್ಟಲ್ಲಿ ನಾವು ಇರಬೇಕು ಅಂತಲೇ ಆಗಲಿ, ನಮ್ಮ ತಂದೆಯವರು ಇರಬೇಕು ಅಂತಲೇ ಆಗಲಿ ನಮಗೆ ಗೊತ್ತಿಲ್ಲ. ಇವರೆಲ್ಲ ಇಷ್ಟೊಂದು ನಂಬಿಕೆಯಾಗಿರೋರು ನಮಗೆ ಮೋಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಮೋಸ ಅಂದರೆ ಏನು ಮಾಡಿದ್ರು ಹೇಳ್ತೀನಿ. ಸರಿ, ದೇವಸ್ಥಾನ ಟ್ರಸ್ಟ್ಗೆಲ್ಲ ಒಪ್ಪಿಗೆ ಕೊಟ್ಟಾಯಿತು, ಟ್ರಸ್ಟ್ ಆಯಿತು. 10 ಜನ ಭಕ್ತರು ಅವ್ರ ಕೈಲಾಗಿದ್ದ ಸೇವೆ ಸನ್ನಿಧಾನಕ್ಕೆ ಮಾಡಿದ್ರು. ನಾನು ಸಣ್ಣ ವಯಸ್ಸಿಂದ ಯಾರು ನೋಡಿದ್ರೋ ಪ್ರತಿಯೊಬ್ಬರು ದಾನ ಸೇವೆ ಬೇಕಾದ್ದು ಮಾಡಿದ್ರು. ದೇವಸ್ಥಾನ ಆಯಿತು, ನಿರ್ಮಾಣ ಆಯಿತು. ದೇವಸ್ಥಾನ ನಿರ್ಮಾಣ ಆದಮೇಲೆ ಇವರು ಟ್ರಸ್ಟಲ್ಲಿರುವಂಥ ಪ್ರತಿಯೊಬ್ಬರು ದಿನ ಒಂದೊಂದು ರೀತಿಯಲ್ಲಿ ಚಿತ್ರಹಿಂಸೆ ಕೊಡೋದು. ನಮ್ಮ ತಂದೆಯವ್ರಿಗೆ, ನನ್ನ ತಮ್ಮವ್ರಿಗೆ, ನಮಗೆ ಬೇಕಾದ ರೀತಿಯಲ್ಲಿ ನೋವು ಕೊಡೋದು. ನಮ್ಮ ತಂದೆಯವ್ರಿಗೆ ಅಣ್ಣ ಅಂತಿದ್ದವ್ರಿಯೋ ಬಾರಯ್ಯೋ ಹೋಗಯ್ಯೋ, ನಮ್ಮ ತಮ್ಮವ್ರಿಗೆ ಹೊಡೆಯೋದು, ಬೇಕಾದ ಹಿಂಸೆ. ಕಡೆಗೆ ಇವ್ರು ಬಾಯಲ್ಲಿ ನಮ್ಮ ಮನಸ್ಸಿನಲ್ಲೇ ಬರಬೇಕು, ಇವ್ರು ನಾವು ಬಿಟ್ಟು ಹೋಗ್ಬಿಡೋಣಪ್ಪ, ಇವ್ರು ಏನಾದರೂ ಮಾಡ್ಕೊಳ್ಳಿ ಅನ್ನೋಷ್ಟು ನೋವು ಕೊಟ್ಟರು. ಆ ಭಾವನೆ ನಮಗೆ ಬರೋ ಅಷ್ಟರಲ್ಲಿ ಇವರು ಕಡೆದಾಗಿ ಬಂದರು. ನಾಳೆಯಿಂದ ಅರ್ಚಕರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ನಿಮಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಅಧಿಕಾರ ಇಲ್ಲ, ನೀವು ನಾವು ಹೇಳ್ದಂಗೆ ಕೇಳ್ಕೊಂಡು ಕೆಲಸದವ್ರ ಥರ ಇಲ್ಲಿ ಬಿದ್ದಿರೋದಾದರೆ ಇರ್ಬೋದು, ಇಲ್ಲದಿದ್ರೆ ಹೋಗ್ತಾ ಇರ್ಬೋದು ಅಂತ. ಓಕೆ, ಅವತ್ತಿಗೆ ನಮ್ಮ ಮನಸ್ಸು ಅಷ್ಟು ನೊಂದಿರೋದ್ರಿಂದ, ಮತ್ತು ನಮ್ಗೆ ಯಾರು ನಮ್ಮವರು ಅಂತ ತಿಳ್ಕೊಂಡಿದ್ರು ಅವರೆಲ್ಲರೂ ಶತ್ರುಗಳೇ. ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋಣ, ಯಾರೂ ನಮ್ಗೆ ಆಧಾರ ಸಿಕ್ಕಲಿಲ್ಲ. ಆವತ್ತಿನ ದಿನ ಕಣ್ಣಲ್ಲಿ ಹಾಕೊಂಡು ಈಚೆ ಬಂದ್ಬಿಟ್ಟು, ಮತ್ತು ಇನ್ನೊಂದು ನಮ್ಮ ತಂದೆ ಯಾರಿಗೆ ಜೀವ ಅಪಾಯ ಆಗುತ್ತೋ, ಯಾರಿಗೇನು ತೊಂದರೆ ಆಗುತ್ತೋ ಆ ರೀತಿಲಿ ಎದುರೋದು ಜಾಸ್ತಿ. ನನಗೂ ಬುದ್ಧಿ ಕಡಿಮೆ, ನಮ್ಮ ತಮ್ಮವ್ರಿಗೂ ಬುದ್ಧಿ ಇಲ್ಲ, ಯಾರೂ ಇಲ್ಲಿ ಬೆಂಬಲಿಗಿರಲಿಲ್ಲ. ಸರಿ, ಏನೋ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಈಚೆ ಬಂದ್ಬಿಟ್ರು. ಎಲ್ಲಿ ಹೋಗಿದ್ರಿ ಅಷ್ಟು ವರ್ಷ? ಹೇಳ್ತೀನಿ, ಎಲ್ಲೂ ಹೋಗಿಲ್ಲ. ಸರಿ, ಈಚೆ ಬಂದ ಮೇಲೆ ಎಲ್ಲಾದರೂ ದೂರ ಹೊಟ್ಟೋಗ್ಬಿಡೋಣಪ್ಪ, ಈ ನೋವು ಅವಮಾನಗಳು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ದೂರ ಹೊಟ್ಟೋಗ್ಬಿಡೋಣ ಅಂತೇಳಿ ನಾವು ಸಿದ್ಧ ಆಗೋ ಟೈಮ್ಗೆ ಯಾರೋ ಭಕ್ತರು ರೋಡಲ್ಲಿ ಸಿಕ್ಕಿ, ಸ್ವಾಮಿ ನೀವು ಇಲ್ಲೇ ಇದ್ದೀರಾ? ಹೌದು ಸ್ವಾಮಿ ಇಲ್ಲೇ ಇದ್ದೀನಿ. ಮತ್ತು ಆ ದೇವಸ್ಥಾನದಲ್ಲಿ ಹೋಗಿ ಕೇಳಿದ್ದಕ್ಕೆ, ನೀವು ಉಂಡಿ ಕಳ್ತನ ಮಾಡ್ಕೊಂಡು ಊರು ಬಿಟ್ಟು ಹೊಟ್ಟೋಗಿದ್ದೀರಾ ಅಂತ ಹೇಳಿದ್ರಲ್ಲ ಸ್ವಾಮಿ. ಆವಾಗ ನಂದವರು
ನಾವೆಲ್ಲ ಹೊಟ್ಟೋದ್ರೆ ಎಲ್ಲ ಇವ್ರಿಗೆ ಕೊಟ್ಬಿಟ್ಟು ಕೆಟ್ಟ ಅಪವಾದನ ಓದ್ಕೊಂಡು ಹೋಗ್ಬೇಕಾ? ಬೇಡ. ಏನೇ ಕಷ್ಟ ಆಗಲಿ ಇಲ್ಲೇ ಸಾಧನೆ ಮಾಡಿ ಬದುಕಿ ಆ ಭಗವಂತನ ಹೆಸರು ಉಳಿಸ್ಬೇಕು ಅಂತೇಳಿ ಮನೆ ಮನೆ ಭಿಕ್ಷೆ ಬೇಡಿ. ನನಗೇನು ಆಸೆ ಇತ್ತು. ಮತ್ತು ಆ ದೇವಸ್ಥಾನದಲ್ಲಿ ಯಾವುದೊಂದಕ್ಕೂ ಸ್ವತಂತ್ರ ಇಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಅವ್ರೇನು ಹೇಳ್ತಾರೋ ಅದನ್ನು ಮಾಡಬೇಕು. ಆ ರೀತಿ ಹಿಂಸೆ ಇತ್ತು. ಆಗ ನಾನೇನು ಮಾಡಿದೆ, ನನ್ನ ಸ್ವತಂತ್ರವಾಗಿ ನನಗೇನು ಬೇಕೋ ಅದನ್ನ ನಾನು ಮಾಡೋಣ ಅಂಥೇಳಿ ನನಗೇನು ಭಗವಂತ ಜ್ಞಾನ ಕೊಟ್ಟರು ಒಂದು ಪುಟ್ಟ ದೇವಸ್ಥಾನ ಕಟ್ಕೊಂಡು 16 ಜನಗಳಲ್ಲಿ ಭಿಕ್ಷೆ ಬೇಡಿ ಭಗವಂತನ ಸಂತೋಷವಾಗಿ ನಾನು ಸೇವೆ ಮಾಡಿದ್ದೀನಿ. ನನ್ನ ಮನಸಾರೆ ಆ ಅಪ್ಪನಿಗೆ ಏನೆಲ್ಲ ಮಾಡಬೇಕು ಅನ್ನಿಸ್ತೋ. ನಾನು ಮದುವೆ ಮಾಡ್ಕೊಳ್ಳಲಿಲ್ಲ, ನನಗೆ ಯಾವುದೂ ಇಷ್ಟ ಇಲ್ಲ. ಆ ಸ್ವಾಮಿ ಸೇವೆನೇ ನನಗೆ ಪ್ರತಿಯೊಂದು ಅಂತ ತಿಳ್ಕೊಂಡು ನಿತ್ಯ ಆ ಸ್ವಾಮಿಗೆ ಬೇಕಾದ ಅಲಂಕಾರ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನನಗೆ ಸಂತೋಷ ಪಟ್ಕೋತೀನಿ. ಅದೇ ನನ್ನ ಜೀವನಕ್ಕೆ ಸಂತೋಷ. ಆ ರೀತಿಯಲ್ಲಿ ಬದುಕಿದ್ದೀನಿ. ಇವತ್ತಿನ ದಿವಸ 16 ಜನ ಸ್ವಾಮಿ ನಿಮ್ಮ ಹೆಸರಲ್ಲಿ ಕಟ್ಟಿರುವಂಥ ದೇವಸ್ಥಾನದಲ್ಲಿ ಅನ್ಯಾಯ ನಡೀತಾ ಇದೆ. ಅಲ್ಲಿ ದುಡ್ಡು ಕಾಸು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಇಲ್ಲ. ಪಾಪಿಗಳು ತಿಂದು ಬದುಕ್ತಾ ಇದ್ದಾರೆ, ಅದರಲ್ಲೇ ತಿಂತಾರೆ, ಕುಡಿತಾರೆ, ಬೇಕಾದ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರಲ್ಲಿ ಕಟ್ಟಿರುವಂಥ ದೇವಸ್ಥಾನ ನೀವೇನು ಮಾಡ್ತಾ ಇದ್ದೀರಾ? ಬನ್ನಿ ನೀವು ಅಲ್ಲಿಗೆ ಕೇಳಿ. ಈ ಪುಟ್ಟ ದೇವಸ್ಥಾನ ನೀವು ಇಷ್ಟು ಹೋರಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಅಂಥ ದೇವಸ್ಥಾನ ಯಾಕೆ ಹಿಂಗೆ ಪಾಪಿಗಳು ತಿನ್ನೋದಕ್ಕೆ ಬಿಡ್ತಾ ಇದ್ದೀರಾ? ಕಡೆದಾಗಿ ಇವರು ಹೇಳಿದ್ದಾರೆ, ಆ ದೇವಸ್ಥಾನದಲ್ಲಿ ಟ್ರಸ್ಟ್ಗಳಲ್ಲಿ ಅದೇ ದೇವಸ್ಥಾನಕ್ಕೆ ಬರುವಂಥ ದಾನವಾಗಿ ಬರುವಂಥ ತುಳಸಿ ಎಣ್ಣೆ ಇದೆಲ್ಲ ಪ್ರತಿಯೊಂದು ಈಚೆ ತಗೊಂಡೋಗಿ ಅದನ್ನೇ ಮಾರ್ತಾರೆ, ಅದನ್ನೇ ತಂದಲ್ಲಿಡ್ತಾರೆ. ಈ ರೀತಿ ಎಲ್ಲ ನಡೀತಾ ಇದೆ. ನೀವು ಬರಲಿ ಅಂತ ನಾನೇ ಭಗವಂತನ ಹತ್ರ ಕೈ ಮುಗ್ದಿದ್ದೀನಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಿ ಲಕ್ಷ್ಮಣ ಮೂರ್ತಿ? ಅಂದಿದ್ದು ನಿಜ. ಇವರು ಜಾತ್ರೆ ನಡಿಬೇಕಾದ್ರೆ 5ನೇ ತಿಂಗಳು ಬಂದ್ರಲ್ಲ, ಉಪಾಧ್ಯಕ್ಷರು ಕತ್ತಿನ ಪಿಡಿ ಕೈ ಹಾಕ್ಬಿಟ್ಟು ನೀವೆಲ್ಲ ಹಾಳಾಗೋಗಿ ಅಂದ್ಬಿಟ್ಟು ಕರ್ಪೂರ ಹಚ್ಚಿದ್ರೆ, ಇವಾಗ ಹಂಗಂದ್ಮೇಲೆ ಇವ್ರು ದೇವ್ರು ಬರ್ತದೆ ಅಂದ್ರೆ ಎಲ್ಲ ದೇವ್ರು ಬರ್ತದೆ ಅಂದ್ರೆ ಇವ್ರು ಹೇಳ್ದಂಗೆಲ್ಲ ನಡೀತದ? ನಾನು ಹೇಳೋದು ಅವಾಗ ನಮ್ಮ ಮನ್ಸು ತಿರ್ಗಾ ಏನಾಯ್ತು, ಹೊಡೆದೋಯ್ತು. ನಾನು ಹೇಳ್ತೀನಲ್ಲ, ಇವಾಗ ಹೇಳಿದ್ ನಿಜ, ನೀವೇನಿದ್ದೀರಾ ಬಂದೇ ಮಾಡ್ಕೋಗಿ ಅಂತ ಹೇಳಿದ್ದು. ಹೇಳಿದ್ಮೇಲೆ ಶಾಂತ ರೀತಿಲಿ ಅದು ಬಗೆಹರಿಸ್ಕೋಬೇಕು ತಾನೆ. ಇವರು ದೇವ್ರು ಬರ್ತದೆ ಅಂದ್ಬಿಟ್ಟು ನಿನಗೆ ಹಂಗಾಗೋಯ್ತದೆ ಹಿಂಗಾಗೋಯ್ತದೆ ಅಂತ ಎಲ್ಲರಿಗೂ ಭಯ ಇಟ್ರೆ? ನಾನು ಹೇಳ್ತೀನಿ, ಈ 15 ವರ್ಷದಿಂದ ಬೇಕಾದ ತಿನ್ನಲಿ ಬದುಕಲಿ, ಅವ್ರು ಇಷ್ಟ ಬಂದಂಗೆ ಬದುಕಲಿ ಬಿಡು ಅಂತ ನಾನು ಬಿಟ್ಟು ಹೋದಲ್ವಾ? ಈ 15 ವರ್ಷದಿಂದ ಯಾರಿಗೂ ಪ್ರೀತಿ ಕರುಣೆ ಭಾವನೆ ಏನು ಬೇಡವಾ? ಇಷ್ಟು ಬಿಟ್ಟೋಯ್ತು ಆ ಮಗು. ಏನು ನಾನಲ್ಲಿ ಓದ್ನಲ್ಲ, ಒಂದು ಪ್ರೀತಿಯಿಂದ ಅಮ್ಮ ಬಾಮ್ಮ ನೀನು ಮಾಡಿದಂಥ ದೇವಸ್ಥಾನ ಇದು ಬಾಮ್ಮ, ಅದೇನು ನಿನ್ಗೆ ಇಷ್ಟ ನಾವು ಮಾಡಮ್ಮ ಅಂತ ಯಾರ ಬಾಯಲ್ಲೂ ಬರಲಿಲ್ಲ. ಎಲ್ಲರೂ ಅಡ್ಡಿ ರಾಜು ಅವರೇ, ನಿಮಗೆ ಕೇಳ್ತೀನಿ, ಟ್ರಸ್ಟ್ ಅಂತ ಸ್ಥಾಪನೆ ಆಗಿದ್ದು ಯಾವಾಗ? ಅವಾಗಿಂದ ಇವತ್ತಿನವರೆಗೂ ಹಣಕಾಸಿನ ವ್ಯವಸ್ಥೆ ಎಲ್ಲ ಲೆಕ್ಕ ಅದು ಮಾತ್ರ ನಾನು ಮಾತಾಡ್ತೀನಿ. ಟ್ರಸ್ಟ್ ಅಲ್ಲಿ 1 ಆಫ್ ದಿ ಮೆಂಬರ್ ಆಫ್ ನನ್ನ ತಗೊಂಡ್ರು. ನಮ್ಮ 4 ಜನ ನಾವು ಈಚೆ ಬಂದ್ವಿ. ಈಗ ಈ ಹಿಂದೆ ನಾವು ಹಾಸನ ತೋರಿಸೋದಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇದುವರೆಗೂ ನಮ್ಮ ಮೇಲೆ ನಮ್ಮ ದೇವಸ್ಥಾನ 22 ವರ್ಷ ಆಯ್ತು. ನಾನು ಭಕ್ತನಾಗಿ, ನಾನೊಬ್ಬ ವಕೀಲನಾಗಿದ್ರು, ಒಳ್ಳೆ ಇದರಲ್ಲಿ ಇದ್ರು ದೇವರು ನಮ್ಗೆ ಏನು ಪೂಜೆ ಮಾಡೋದೆಲ್ಲ ಕೊಟ್ಟಿದ್ದಾನೆ. ನಂಬಿಕೆ ನಮಗೆ ಬಿಟ್ಟಿದ್ದು ಲೆಕ್ಕಾಚಾರ ಇದುವರೆಗೂ ಕೊಟ್ಟಿಲ್ಲ. ಇದನ್ನೇ ನಾನು ಕೇಳ್ತಾ ಇರೋದು. ಇಲ್ಲಿ ಕೆಲವರು ಬಂದಿದ್ದಾರೆ, ಆಚೆ ಕಡೆ ಅಂಗಡಿ ಇಟ್ಟಿದಾರಲ್ಲ, ಆ ಅಂಗಡಿ ಇಟ್ಟಿರೋರು ಯಾರು? ಇಲ್ಲಿ ಟ್ರಸ್ಟಿ ಮೆಂಬರ್ಸೇ, ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಬರುವಂತ ಇದು ತುಳಸಿ ಎಲ್ಲನೂ ಒಳಗಡೆ ಹಾಕ್ತಾರೆ, ಪುನಃ ಆ ಪೂಜಾರಿಗಳಿಗೆ ಎದುರಿಸಿ ಈಸ್ಕೊಂಡು ತಗೊಂಬರ್ತಾರೆ. ಈ ಹಿಂದೆ ನೋಡಿ, ಇವರು ಪೂಜಾರಲ್ಲ ಸ್ಥಾಪಕರು ಅನ್ನೋದಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ಅವರೇ ಮಾಡಿದ್ದಾರೆ. ಇಲ್ಲಿ ಹೇಳಿದೆ, ಗುರುಸೇವಾ ಪರಾಯಣಿ ಸನೇಶ್ವರ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪಕರು ಚಿರಂಜೀವಿ ಸಿ ಮಂಗಳಗೌರಿಯವರು, ಅರ್ಚಕರು ವೆಂಕಟೇಶ್ ಯಾರು ಇವ್ರ ತಂದೆ. ಹಿಂದೇನು ಇದೆ, ಪಾಂಪ್ಲೆಟ್ಸ್ ಇದೆ, ಪೇಪರ್ ಪಬ್ಲಿಕೇಶನ್ ಇದೆ. ಇವರೇ, ಯಾಕೆಂದ್ರೆ ಇವ್ರು ಹೇಳ್ತಾರೆ ನಾವು ಬಂಡವಾಳ ಹಾಕಿದ್ವಿ ಅಂತ. ಬಂಡವಾಳ ಹಾಕಿರ್ತಕ್ಕಂಥ ಭಕ್ತಾದಿಗಳು ಇಲ್ಲೇ ಇದ್ದಾರೆ. ನೀವು ಇಷ್ಟು ದುಡ್ಡು ಏನಾಯ್ತು? ಇದುವರೆಗೂ ಎಲ್ಲಿ ಸಭೆ ಕರೆದಿದ್ದೀರಾ? 13 ವರ್ಷದಿಂದ ಇವ್ರು 13 ವರ್ಷದಿಂದ ನೀವು ಟ್ರಸ್ಟ್ ಮಾಡ್ಕೊಂಡಿದ್ದೀರಲ್ಲ. ನಾನು ಒನ್ ಆಫ್ ದಿ ಟ್ರಸ್ಟ್ ಆದ್ರೆ ನೀವು ನಮ್ಮನ್ನು ಸಹ ನೀವು ಅಲೋ ಮಾಡ್ತಾರೆ. ರೌಡಿಸಮ್ ಮಾಡ್ಕೊಂಡು ಹೋದ್ರೆ, ನೀವು ಗೂಂಡಾಯಿಸಮ್ ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕು? ನಮಗೇನಾಯ್ತು ಅಂತ ಹೇಳಿದ್ರೆ, ಈಗ ಇವ್ರು 3 ತಿಂಗಳತ್ತಲ್ಲ ಉತ್ಸವಮೂರ್ತಿ ಇವ್ರು ಹೀಗೆ ಹೇಳಿದ್ರು, ಸರ್ ನೀವು ಬಂದ್ಕೊಂಡು ಮಾಡ್ಕೊಳ್ಳಿ ದೇವಸ್ಥಾನ ಅಂತ ಹೇಳಿದವರು ಇವರೇ. ಆಮೇಲೆ ಏನ್ ಗೊತ್ತಾ, ನಾವು ಬಿಟ್ಕೊಡ್ತೀವಿ ಅಂತ. ಆದ್ರೆ 5 ತಿಂಗಳಿಂದ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನಂತ ಮೆಸೇಜ್ ಬಂತು ಅಂದ್ರೆ, ಈ ದೇವಸ್ಥಾನದ ಹೆಸರು ಹೇಳಿ, ನಿಮ್ಮಿಂದ ಈ ದೇವಸ್ಥಾನದ ಹೆಸರು ಹಲವಾರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ನಾವಿಲ್ಲ ನಮ್ಗೂ ಅದಕ್ಕೂ ಸಂಬಂಧ ಅಂತ ಹೋಗಿ ಕೂತ್ಕೊಂಡಾಗ ಇಲ್ಲಿ ವ್ಯವಹಾರದೆಲ್ಲ ಗೊತ್ತಾಯ್ತು ನಮಗೆ. ಇವರು ಆಚೆ ಕಡೆ ಬರ್ತಕ್ಕಂಥ ಭಕ್ತಾದಿಗಳು ಕೊಡುವಂತ ದುಡ್ಡನ್ನ ಇವ್ರು ಎದುರಿಸಿ ಪೂಜಾರಿಗಳು ತಿಂತಾ ಇದ್ದಾರೆ ಅಂತ. ಇವ್ರಿಗೂ ಈ ಪೂಜಾರಿ, ನಮ್ದು ಪೂಜಾರಿಗೂ ನಮಗೂ ಸಂಬಂಧ ಇಲ್ಲ. ನಾವು ಒನ್ ಆಫ್ ದಿ ಟ್ರಸ್ಟಿ. ಬಟ್ ಇದು ಮಂಗಳೂರು ಸ್ವಾಮಿಯವರೇ ಮೇನ್ ಇಂಪಾರ್ಟೆಂಟು. ಆಹ್ವಾನ ಪತ್ರಿಕೆಗಳಿದೆ, ಟ್ರಸ್ಟ್ ಅಲ್ಲಿ ಇದೆ, ಮತ್ತೆ ಇಲ್ಲಿ ಇರ್ತಕ್ಕಂಥ ಪಾಂಪ್ಲೆಟ್ಸ್ ಪ್ರತಿಯೊಂದು ಇದೆ ನೋಡಿ. ಮಂಗಳೂರು ಇಲ್ಲೇ ನೋಡಿ, ಇವರೇ ಪಾಂಪ್ಲೆಟ್ಸ್ ಮಾಡಿರ್ತಕ್ಕಂಥದ್ದು. ಸನೇಶ್ವರ ಸ್ವಾಮಿ ಎಲ್ಲೂ ನೋಡಿ, ಇಲ್ಲೆಲ್ಲಿದೆ. ಶ್ರೀ ಮಂಗಳಗೌರಿ ಅವರು ದೇವಸ್ಥಾನದ ವ್ಯವಸ್ಥಾಪಕರು. ಸರ್, ಇವಾಗ ಅವ್ರು ಹೇಳ್ತಿರೋದು ಏನು ಅಂತಂದ್ರೆ, ನಿಮಗೆ ಪೂಜೆ ಮಾಡ್ಬೇಕು ಅನ್ಸು, ನಿಮ್ಮ ಮೇಲೆ ದೇವ್ರು ಬರುತ್ತೆ, ನಿಮಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ, ನೀವು ಪೂಜೆ ಮಾಡ್ಬೇಕು ಮೊದಲು. ಸರಿ, ಅದಕ್ಕೆ ಅವಕಾಶ ಮಾಡ್ಕೊಟ್ವಿ. ಆದ್ರೆ ಏನು ಮಂಗಳಾರತಿ ತಟ್ಟೆಗೆ ಬರೋ ದುಡ್ಡು ಬೇಕು ಅಂತ ತಾವು ಕೇಳ್ತಾ ಇರೋದು.
ಹುಟ್ಟಾಗ್ತಾ ಇರೋದು. ಮಂಗಳಾರತಿ ತಟ್ಟೆಗೆ ಇದುವರೆಗೂ ಬಂದಿಲ್ಲ ಮೇಡಮ್. ಒಂದು ಮಂಗಳಾರತಿ ತಟ್ಟೆ ಎಲ್ಲಿ ಒಂದು ಆಗ್ಲಿ ರೂಪಾಯಿ ಯಾರು ಸಹ ಭಕ್ತರನ್ನ ಕೇಳಿ, ಅಲ್ಲಿ ನಮ್ಮ ದೇವಸ್ಥಾನ ಬಗ್ಗೆ ಇದ್ದಿಲ್ಲ. ನಾನು ಪೂಜೆ ಮಾಡ್ಬೇಕಾದ್ರೆ ಭಕ್ತರು ನೋಡ್ತಾರಲ್ವಾ, ಅವ್ರನ್ನ ಕೇಳಿ. ಪೂಜೆ ಮಾಡ್ಬಿಟ್ಟು ತಟ್ಟೆ ಕಾಸಲ್ಲಿ ತಳ್ಳಿಬಿಟ್ಟು ಹೇಳ್ತೀರಿ? ನಮ್ಮಲ್ಲಿ ಮೊದಲನೇ ವಾರ ಪ್ರತಿಯೊಂದು ಫೋಟೋಸ್ ಮಂಗಳಾರತಿ ಕಾಸು ತಟ್ಟೆ ಮಹಾಮಂಗಳಾರತಿ ಫಸ್ಟ್ ಆಗಿದ್ದು, ನಮಗೆ ಕಾಸು ನಮ್ಮ ಪಾದಕ್ಕೆ ತಗೊಂಬಂದೆ ಅಲ್ಲಿ ಮಾಡಬೇಕು ಅಂತ ಹೇಳಿದ್ ನಿಜ. ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಈ ಹಿಂದೆ ಇದೇ ದೇವಸ್ಥಾನದಲ್ಲಿ ಅರ್ಚಕರಿಗೆ ಮರ್ಡರ್ ಆಗಿತ್ತು. ಇಬ್ರು ಅರ್ಚಕರು ಸೇರಿ ದುಡ್ಡಿನ ಆಸೆಗೆ ಒಬ್ಬನ ಸೆಕ್ಯೂರಿಟಿನ ಮರ್ಡರ್ ಆಗಿತ್ತು. ಕೆಂಪೇಗೌಡ ಮೇಕೆ ಕಾಲ್ ಇಮಿಡಿಯೇಟ್ಲಿ ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಕೇಸ್ ಆಗಿ ಅಲ್ಲಿ ಮರ್ಡರ್ ಮಾಡಿದ್ರು. ಹಣಕಾಸು ವಿಷಯದಲ್ಲಿ ಯಾರು ಮರ್ಡರ್ ಮಾಡಿದ್ರು? ಯಾರನ್ನ? ಇಬ್ರು ಅರ್ಚಕರು ಅಲ್ಲಿ ಸೆಕ್ಯೂರಿಟಿ ಮರ್ಡರ್ ಆಗಿತ್ತು. ದೇವಸ್ಥಾನದಲ್ಲಿ ನಮಗೆ ಸಡನ್ಲಿ ನೀವು ಟೈಮ್ ಕೊಟ್ಟಿದ್ರೆ ನಮಗೆ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ನ ತರ್ತಾ ಇದೆ. ಏನ ಪ್ರಕರಣ ಏನ್ ಹೇಳ್ಬೋದಾ? ಇದು ಏನು ಹಣಕಾಸು ವಿಷಯದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಹಣಕಾಸು ವಿಷಯದಲ್ಲಿ ಏನ್ ಮಾಡಿದ್ರು, ಸೆಕ್ಯೂರಿಟಿ ನೋಡ್ಕೊಂಡಿದ್ದ. ಮತ್ತೆ ಇವರೆಲ್ಲ ಸೇರಿ ಏನ್ ಮಾಡಿದ್ರು, ಮರ್ಡರ್ ಆಯ್ತದು. ಅದು ಕೊನೆಗೆ ಅರ್ಚಕರು ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಈಗ ಇವರೆಲ್ಲ ಬರ್ತಾ ಇರೋ ಅರ್ಚಕರು ಈಗ ಬರ್ತಾ ಇರೋದು, ಇವರು ಟ್ರಸ್ಟಿಗಳು, ನಾನು ಟ್ರಸ್ಟಿ. ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೇನು ಅಂದ್ರೆ, ಮೊದಲಿನಿಂದ ಯಾರು ಮಾಡ್ತಾ ಮಾಡಿ. ಈಗ ನೀವು ಇದುವರೆಗೂ 12 ವರ್ಷ 14 ವರ್ಷದಿಂದ ನೀವು ಮಾಡಿದಿರಲ್ಲ, ಏನ್ ಇಂಪ್ರೂವ್ ಮಾಡಿದಿರ? ನಾವು ಕಟ್ಟಿರುವಂತ ದೇವಸ್ಥಾನ ಇದೆ, ಒಂದು ಆದಾಯ ಬಂದಿದೆ, ಒಂದು ಸಭೆ ಕರೆದಿದ್ದೀರಾ? ಒಂದು ಸಭೆ ಕರೆದಿದ್ದೀರಾ? ಒಂದ್ ಹೇಳ್ತೀನಿ ಕೇಳು, ನೀ ಇದುವರೆಗೂ ಸಭೆಗೆ ಬಂದಿದ್ಯಾ? ಎಲ್ಲರ ಪಾಂಪ್ಲೆಟ್ಸ್ ಒಂದು ಟ್ರಸ್ಟ್ ಮಾಡಿದ್ಮೇಲೆ ಒಂದು ಸಭೆ ಇದುವರೆಗೂ ಬಂದಿಲ್ಲ. ಇವತ್ತು ನೀನು ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀಯ. ನಾನು ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ, ಅವ್ರಿಗೂ ಅವಕಾಶ ಕೊಟ್ಟೆ. ನೀವೇ ಕೊಟ್ಟಲ್ಲಪ್ಪ, ನೀನೇ ಬಂದು ಹೇಳಿದೆ ಸರ್, ಈಗ ಇವ್ರ ಹಿಂಸೆ ತಡೆಯಕ್ಕೆ ಆಯ್ತಲ್ಲ, ನೀವೇ ದಯವಿಟ್ಟು ಬಂದು ಸಣ್ಣ ಪುಟ್ಟ ಇರ್ತದೆ, ಅದು ಬೇಡ. ಈಗ ನಾವೆಲ್ಲೂ ಮೇಡಮ್, ಇನ್ನೊಂದು ನಮ್ಮ ದೇವಸ್ಥಾನ ಎಲ್ಲೂ ಸಹ ಯಾರಿಗೂ ಅನ್ಯಾಯ ಮಾಡಿಕಾಗ್ಲಿ ಕಿತ್ಕೊಂಡು ತಿನ್ನೋದಿಲ್ಲ. ಇವರು ತಂದೆ ಇವಾಗ ಆದ್ರೆ 25-30 ಲಕ್ಷ ಸಾಲಗಾರ ಆಗಿದ್ದಾರೆ. 65 ವರ್ಷ ಆದ್ರೂ ಈ ಆಟೋ ಓಡಿಸ್ಕೊಂಡಿದ್ದಾರೆ. ಇವ್ರ ತಮ್ಮ ಇನ್ನು ಪಿ ಡಿ ಕಾರ್ ಓಡಿಸ್ಕೊಂಡಿದ್ದಾರೆ. ಅಂತ ಸಾಲಗಾರ ಇಡೀ ಬೇಕಾದ್ರೆ ನೀವು ಇಡೀ ದೋಬಿ ಘಟನೆ ನೀವು ಕೇಳಿ, 35 ಲಕ್ಷ ಸಾಲ, 25 ಲಕ್ಷ ಸಾಲ. ಯಾಕೆ? ಮನೆಗೋಸ್ಕರ ಮಾಡಿದ್ರೆ, ದೇವಸ್ಥಾನಗೋಸ್ಕರ ಮಾಡಿದ್ರೆ. ಆ ಥರ ನೀವು ಸಾಲ ಮಾಡಿದ್ರಿ, ನಾವೇ ಕಿತ್ಕೊಂಡು ತಿನ್ಬೋದಾಗಿತ್ತು. ಈಗ ನಾನು 22 ವರ್ಷದ ಭಕ್ತನಾಗಿ ನನಗೆ ದೇವರು ಎಲ್ಲ ಕೊಟ್ಟಿದ್ರು. ನಾನು ಈಗ ಗೊತ್ತಾ, ನಾವು ಯಾರನ್ನೂ ಸಹ ಒಬ್ಬರೂ ಕೇಳೋದಿಲ್ಲ. ನಾವು ಇವತ್ತು ಮೇಂಟೈನ್ ಮಾಡ್ತೀವಿ. ವರ್ಷಕ್ಕೆ 5,000 ಜನ 10 ಜನಕ್ಕೆ ಅನ್ನದಾನ ಮಾಡಿದ್ರು. ನಾವೇನು ಹೇಳಿ ಕೇಳ್ತೀವಿ ಅಂದ್ರೆ, ಯಾರು ಅವರು ಸಂತೋಷಪಟ್ಟು ಅವರೇ ಇಂಪ್ರೂವ್ ಮಾಡಿದ್ದಾರೆ ಹೊರತು ಯಾರೂ ಕೇಳಿಲ್ಲ. ಇಲ್ಲಿ ಯಾರು ಸಹ ನಮ್ಮ ದೇವಸ್ಥಾನ ದೇವ್ರು ಬರ್ತದೆ, ಹಂಗೆ ಮಾಡ್ತಾ ಇದೀವಿ, ಹಿಂಗೆ ಸಾಯಿಸ್ಬಿಡ್ತೀವಿ ಅಂತ ಇದು ಇಲ್ಲ. ಇತ್ತೀಚೆಗೆ ಇವಾಗ ನೀವು ಟಿವಿ ಅವ್ರದ್ದು ಇದೆಲ್ಲ ಬಂತು, ಇತ್ತೀಚೆಗೆ ಏನ್ ಮಾಡಿದ್ರು, ತಟ್ಟೆ ಕಾಸು ತಗೋತಾ ಇದಾರೆ. ಹಾಯ್ ತಗೊಂಡು ನಿಮಗೆ ನಿಜವಾಗ್ಲೂ ದೇವರ ಪೂಜೆ ಮಾಡ್ಬೇಕು, ದೇವರ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕರೆ ಸಾಕು ಅನ್ನೋದೇ ನಿಮ್ ಇಂಟೆನ್ಷನ್ ಆಗಿದ್ರೆ, ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಇನ್ನು ಏನು ನಿಮ್ಮ ಬೇಡಿಕೆ ಅಂತ ಹೇಳಿ? ಕೊಟ್ಟಿಲ್ಲಮ್ಮ. ಪ್ರತಿ ವಾರ ಹಿಂಸೆ. ಪೂಜೆ ಮಾಡಕ್ ಹೋದ್ರೆ ಆ ಪೂಜಾರಿ ಮೈ ಮೇಲೆ ಬಿಡ್ತಾನೆ, ತಟ್ಟೆ ಕಿತ್ಕೋತಾನೆ, ಕರ್ಪೂರದಲ್ಲಿ ಸುಡ್ತಾನೆ, ಬೇಕಾದ ರೀತಿಲಿ ಮಾಡ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ಮಹಾಮಂಗಳಾರತಿ ಮೇನ್ ಅವರೇ ಮಾಡ್ಬೇಕಂತೆ, ದೇವ್ರು ಬರೋದ್ರಿಂದ. ಸ್ಥಾಪನೆ ಮಾಡಿದವಳು ನಾನು, ಸ್ಥಾಪನೆ ಮಾಡಿದವಳು ನಾನು, ಜೀವ ತ್ಯಾಗ ಮಾಡಿದವಳು ನಾನು. ಆಮೇಲೆ ಅವ್ರು ಮಾಡ್ಲಿ ಮಂಗಳಾರತಿ. ನರೇಂದ್ರ ನಾಯಕ್ ಅವರೇ, ನಾನ್ ನಿಮಗೆ ಕೇಳ್ತೀನಿ, ಈ ಪ್ರಕರಣ ನೋಡಿದ್ರಿ, ದೇವ್ರು ಬರ್ತಾನೆ ಅನ್ನೋದಕ್ಕೆ ನಾನು ಮೊದಲು ಅರ್ಚನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲಮ್ಮ. ನನ್ನ ಜೀವನ ನಾನು ತ್ಯಾಗ ಮಾಡಿದ್ದೀನಿ. ಇಡೀ ಪ್ರಕರಣ ನೋಡಿದ್ರಿ, ಬರ್ತೀನಿ ನಿಮ್ಮ ಹತ್ರ ನಿಮ್ಮ ವಿಚಾರಕ್ಕೂ ಹೇಳಿ ಸರ್. ಥರ್ಡ್ ಪಾರ್ಟಿ ನಾನು ಇದನ್ನು ನೋಡ್ತಾ ಇದ್ದೀನಿ. ಈ ದೇವರಲ್ಲೂ ನಂಬಿಕೆ ಇಲ್ಲ, ಇದರಲ್ಲೂ ನಂಬಿಕೆ ಇಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಆದ್ರೆ ಇವತ್ತು ನಿಮ್ ಡಿಸ್ಪ್ಯೂಟ್ ಅನ್ನ ನೋಡಿದ್ರೆ ಅದಕ್ಕೆ ಯಾವ ದೇವರಿಗೂ ಯಾವ ಪೂಜೆಗೂ ಸಂಬಂಧ ಇಲ್ಲ. ಇಟ್ ಈಸ್ ಮೇನ್ಲಿ ಅನ್ ಇಕನಾಮಿಕ್ ಡಿಸ್ಪ್ಯೂಟ್. ಇಟ್ ಈಸ್ ಎ ಡಿಸ್ಪ್ಯೂಟ್ ಆಫ್ ಐಡಿಯಾಸ್ ಬಿಟ್ವೀನ್ ದಿ ಟೂ ಗ್ರೂಪ್ಸ್ ಅಷ್ಟೇ. ನೋಡಿ, ಎಲ್ಲ ದೇವಸ್ಥಾನಗಳಲ್ಲಿ ಈ ದೇವರುಗಳು ಮಾಡ್ತಾರೆ, ಎಲ್ಲ ಪೂಜಾ ಸ್ಥಳಗಳಲ್ಲಿ. ಯಾಕೆ ದೇವಸ್ಥಾನ ಇರೋದು ಮೇನ್ಲಿ ಇಕನಾಮಿಕ್ ಇಶ್ಯೂಸ್. ಅಲ್ಲಿ ದೇವರುಗಳಿಲ್ಲ, ದೇವರುಗಳ ಪೂಜೆನೂ ಇಲ್ಲ, ಇದೆಲ್ಲ ಬರೀ ನಾಟಕ. ಇದಕ್ಕಾಗಿ ಇವರಿಗೆ ಜಗಳಾಡ್ತಾ ಇರೋದು ಯಾವುದಕ್ಕಾಗಿ? ಹಣಕ್ಕಾಗಿ. ವೀಕ್ಷಕರೇ, ಒಂದು ಕಡೆ ಟ್ರಸ್ಟಿಗಳು ನಾವು ಸ್ಥಾಪಕರು, ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಒಂದು ಬಣ, ಇನ್ನೊಂದು ಬಣ ನಾವು ಟ್ರಸ್ಟ್ನ ನಡ್ಸ್ಕೊಂಡು ಬರ್ತಾ ಇದೀವಿ, ಸಾಕಷ್ಟು ವರ್ಷದಿಂದ ನಾವು ಜವಾಬ್ದಾರಿಯನ್ನ ತೆಗೆದುಕೊಂಡಿದೀವಿ, ಈಗ ಬಂದು ನಮ್ಮ ಮೇಲೆ ಎರಗ್ತಿದ್ದಾರೆ ಅಂತ ಹೇಳಿ ಇನ್ನೊಂದು ಬಣ. ಈ ಎಲ್ಲದರ ಮಧ್ಯೆ ಭಕ್ತರ ಭಾವನೆ ಏನು? ಭಕ್ತರು ನಿಜವಾಗ್ಲೂ ತಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಹೇಳಿ ದೇವಸ್ಥಾನದ ಮುಂದೆ ಬರ್ತಾರೆ, ದೇವರ ಮುಂದೆ ಬರ್ತಾರೆ. ಭಕ್ತರು ಇದನ್ನೆಲ್ಲ ನೋಡ್ಬೇಕಾ? ಅರ್ಚಕರ ಮಧ್ಯೆ ಇರೋ ಜಗಳಗಳನ್ನ ನೋಡ್ಬೇಕಾ? ಎಲ್ಲಿಗೆ ಹೋಗಿ ಮುಟ್ತಾ ಇದೆ ದೇವರು ಅನ್ನೋ ಕಾನ್ಸೆಪ್ಟ್, ಅದನ್ನ ಇಟ್ಕೊಂಡು ಜನ ಏನೆಲ್ಲ ಮಾಡ್ತಿದ್ದಾರೆ? ಈ ವಿಚಾರವಾಗಿ ಮತ್ತಷ್ಟು ಚರ್ಚೆಯನ್ನ ಮುಂದುವರಿಸ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ.